ಬದುಕಿನಲ್ಲಿ ಇರಬೇಕು ಈ ಉತ್ತಮ ಅಭ್ಯಾಸಗಳು. ತಮ್ಮ ನೆಚ್ಚಿನ ಚಲನಚಿತ್ರ ನಟರನ್ನು ಅಥವಾ ನಟಿಯರನ್ನು ನೋಡಿ ನಾವು ಹಾಗೆಯೇ ಬಳುಕುವ ಬಳ್ಳಿಯಂತಿರಬೇಕು ಎಂದುಕೊಳ್ಳುವ ಮೊದಲು ನಿಮ್ಮ ಮನೆಯ ವಾತಾವರಣ, ನಿಮ್ಮ ಆಹಾರ ಅಭ್ಯಾಸಗಳು, ನೀವು ಮಾಡುತ್ತಿರುವ ಕೆಲಸ ಮತ್ತು ನಿಮ್ಮ ಜವಾಬ್ದಾರಿಗಳನ್ನು ಅರಿತುಕೊಳ್ಳಬೇಕು. ನಟ ನಟಿಯರಿಗಾದರೆ ಪರ್ಸನಲ್ ಟ್ರೈನರ್ಸ್ ಇರುತ್ತಾರೆ. ಸಣ್ಣಗಿದ್ದರೆ ಮಾತ್ರ ಸುಂದರವಾಗಿರುತ್ತೇವೆ ಎನ್ನುವ ಕಲ್ಪನೆಯೇ ದೊಡ್ಡ ತಪ್ಪು. ಯಾವ ಆರೋಗ್ಯ ಸಮಸ್ಯೆ ಇಲ್ಲದೆ ನಿಮ್ಮ ದೇಹದ BMIಗೆ ಅನುಗುಣವಾಗಿ ತೂಕವಿದ್ದರೆ ಅದು ಉತ್ತಮವೆಂದು ತಿಳಿಯಿರಿ. ವಯಸ್ಸು ಎಷ್ಟೇ ಆಗಿರಲಿ ತಮಗೆ ಶಕ್ತಿ ಇರುವಷ್ಟು ಮಾತ್ರ ಕೆಲಸ ಮಾಡಬೇಕು. ಅತಿಯಾಗಿ ಕೆಲಸ ಮಾಡಿ ಆಯಾಸ ಮಾಡಿಕೊಂಡರೆ ಅದು ನಿಮ್ಮ ದಿನನಿತ್ಯದ ಚಟುವಟಿಕೆಗಳ ಮೇಲೂ ಪರಿಣಾಮ ಬೀರುತ್ತದೆ. ತನ್ನ ವಯಸ್ಸಿಗೆ ತಕ್ಕಂತಹ ವ್ಯಾಯಾಮವನ್ನು ಮಾಡಬೇಕು. ಅತಿಯಾಗಿ ವ್ಯಾಯಾಮ ಮಾಡುತ್ತಾ ದೇಹವನ್ನು ದಂಡಿಸುವ ಭರದಲ್ಲಿ ಅದು ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಆಹಾರದಲ್ಲಿ ಶಕ್ತಿಯನ್ನು ತುಂಬುವಂತಹ ಪ್ರೋಟೀನ್ಯುಕ್ತ ಆಹಾರಗಳನ್ನು ಅಷ್ಟೇ ಹಣ್ಣು ತರಕಾರಿಗಳನ್ನು ಸೇವಿಸಬೇಕು. ರಾತ್ರಿಯ ಸಮಯದಲ್ಲಿ ಎಣ್ಣೆಯಿಂದ ಕರಿದ ತಿಂಡಿಗಳು ಮತ್ತು ಕೊಬ್ಬು ತುಂಬಿದ ಪದಾರ್ಥಗಳಿಂದ ದೂರವಿರುವುದು ನಿಮ್ಮ ಆರೋಗ್ಯಕ್ಕೆ ಉತ್ತಮ. ರಾತ್ರಿ ಊಟವಾದ ತಕ್ಷಣ ಮಲಗದೆ ಒಂದಷ್ಟು ಹೆಜ್ಜೆಗಳು ನಡೆಯುವುದು ಉತ್ತಮ. ಮಲಗುವ ಕೋಣೆಯೊಳಗೆ ಯಥೇಚ್ಛವಾಗಿ ಗಾಳಿ ಬೆಳಕು ಬರುವಂತಿರಬೇಕು. ತಂಪು ಪಾನೀಯಗಳ ಸೇವನೆಯಿಂದ ದೇಹಕ್ಕೆ ಯಾವುದೇ ಕ್ಯಾಲೋರಿ ಸಿಗುವುದಿಲ್ಲ. ಅವು ಕೇವಲ ಕಾರ್ಬೋನೇಟೆಡ್ ನೀರು ಆಗಿರುವುದರಿಂದ ಶರೀರದ ತೂಕ ಹೆಚ್ಚಾಗುತ್ತೆ ಅಷ್ಟೇ. ಆಹಾರವನ್ನು ಸೇವಿಸುವಾಗ ನಿರಾಳ ಮನಸ್ಥಿತಿಯಿಂದ ಇರಬೇಕು. ಆಲ್ಕೋಹಾಲ್ ಸೇವನೆಯನ್ನು ತ್ಯಜಿಸುವುದು ಒಳ್ಳೆಯದು. ಇಲ್ಲದಿದ್ದರೆ ಅದು ನಿಮ್ಮ ಜೀರ್ಣಕ್ರಿಯೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತದೆ. ಹುಳಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಕೂಡದು. ಇದರಿಂದ ಆಸಿಡಿಟಿ ಅಂತಹ ಸಮಸ್ಯೆಗಳು ಹೆಚ್ಚಾಗುತ್ತೆ. ಆತಂಕ ಕಡಿಮೆ ಮಾಡುವ ಮಾತ್ರೆಗಳು ಮತ್ತು ನಿದ್ರೆ ಮಾತ್ರೆಗಳನ್ನು ಸೇವಿಸಕೂಡದು. ನಿದ್ರೆ ಮಾಡಲು ಮಾತ್ರೆಯ ಅವಶ್ಯಕತೆ ನಿಮಗೆ ಇದೆ ಅಂದರೆ ಅದರ ಅರ್ಥ ನೀವು ಬಹಳ ಒತ್ತಡದಿಂದ ಇದ್ದೀರಿ ಎಂದು. ಆದ್ದರಿಂದ ನಿಮ್ಮ ಒತ್ತಡಗಳನ್ನು ಆದಷ್ಟು ಕಡಿಮೆ ಮಾಡಿ. ದಿನವೂ ಉತ್ತಮವಾದ ಗಾಳಿಯಲ್ಲಿ ಒಂದಷ್ಟು ಕಾಲ ವಾಕಿಂಗ್ ಮಾಡಿ. ನೀವು ಅತಿ ಹೆಚ್ಚು ನಂಬುವ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ನಿಮ್ಮ ತೊಂದರೆಗಳನ್ನು ಹಂಚಿಕೊಳ್ಳಿ. ಅವರು ನಿಮ್ಮ ಒತ್ತಡದ ಸಮಸ್ಯೆಗಳಿಗೆ ಉತ್ತಮವಾದ ಪರಿಹಾರವನ್ನು ಸೂಚಿಸಬಹುದು. ಕೋಪ ತಾಪಗಳನ್ನು ದೂರ ಮಾಡಿ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕು. ದಿನನಿತ್ಯ 5ರಿಂದ 10 ನಿಮಿಷವಾದರೂ ಧ್ಯಾನವನ್ನು ಮಾಡುವ ಅಭ್ಯಾಸ ಮಾಡಿಕೊಳ್ಳಿ. ಯಾವುದೇ ಆಹಾರವಾದರೂ ಅತಿಯಾಗಿ ಸೇವಿಸಬಾರದು. ಅತಿಯಾಗಿ ಸೇವಿಸಿದರೆ ಅಮೃತವು ವಿಷವೇ ಎಂಬ ಮಾತಿದೆ. ದಿನನಿತ್ಯ ಹಲ್ಲು, ಒಸಡು, ನಾಲಿಗೆಗಳನ್ನು ಶುಭ್ರವಾಗಿಟ್ಟುಕೊಳ್ಳಬೇಕು. ಪ್ರತಿದಿನವೂ ಕ್ರಮವಾಗಿ ಮಲವಿಸರ್ಜನೆ ಆಗಬೇಕಾದರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯುವುದು ಮತ್ತು ಹಣ್ಣು ತರಕಾರಿಗಳ ಸೇವನೆ ಮಾಡಬೇಕು. ಮಲವಿಸರ್ಜನೆ ಮಾಡುವಾಗ ಇಂಡಿಯನ್ ಟಾಯ್ಲೆಟ್ ಬಳಸಿ. ಗಂಧಕ, ಕರ್ಪೂರ, ತುಳಸಿ, ಶ್ರೀಗಂಧ ಕಡ್ಡಿಯಿಂದ ಮನೆಯಲ್ಲಿ ಹೊಗೆ ಹಾಕಿ ಗಾಳಿಯನ್ನು ಶುದ್ಧವಾಗುವಂತೆ ಮಾಡಬೇಕು. ಮೆದುಳು ತನ್ನ ಕ್ರಿಯಾಶಕ್ತಿಯನ್ನು ಕಳೆದುಕೊಳ್ಳುವಂತಹ ಯಾವುದೇ ಮಾದಕ ವಸ್ತುಗಳನ್ನು ಉಪಯೋಗಿಸಬಾರದು. ನಿದ್ರೆ ಮಾತ್ರೆಯನ್ನು ಅತಿಯಾಗಿ ಉಪಯೋಗಿಸಿದರೆ ಲಕ್ವ ಒಡೆಯುವ ಸಾಧ್ಯತೆ ಇರುತ್ತದೆ. ಇದರಿಂದ ನೀವು ಬೇಗನೆ ಮರಣಕ್ಕೆ ಗುರಿಯಾಗಬೇಕಾಗಬಹುದು. ದಿನಕ್ಕೆ 2ಕ್ಕಿಂತ ಹೆಚ್ಚು ಬಾರಿ ಚಹಾದ ಸೇವನೆ ಮಾಡಬಾರದು. ದಿನಕ್ಕೆ 2 ವೇಳೆ ಆಹಾರವನ್ನು ಸೇವಿಸುವವನು, 2 ಬಾರಿ ಮಲವಿಸರ್ಜನೆ ಮಾಡುವವನು, ಅಲ್ಪ ಪ್ರಮಾಣದಲ್ಲಿ ಸ್ತ್ರೀ ಸಂಭೋಗ ಮಾಡುವವನು, 6 ಸಾರಿ ಮೂತ್ರ ವಿಸರ್ಜನೆ ಮಾಡುವವನು, ಸದಾ ಎಡಗಡೆ ಮಲಗುವವನು, ಚಿಂತೆಯನ್ನು ದೂರ ಮಾಡುವ ಶಕ್ತಿಯನ್ನು ಹೊಂದಿರುವವನು ದೀರ್ಘಾಯುಷಿ ಆಗುತ್ತಾನೆ.